Hello everyone, welcome back to my YouTube channel. ಸೊ ತುಂಬಾ ದಿನ ಆದ್ಮೇಲೆ ಇವತ್ತು ವ್ಲಾಗ್ ನ ಶುರು ಮಾಡಿದೀನಿ. ಸೊ ತುಂಬಾ ಲಾಂಗ್ ಗ್ಯಾಪ್ ಆಗಿತ್ತು, ವ್ಲಾಗ್ ಮಾಡೋದೇ ನಿಲ್ಸ್ಬಿಟ್ಟಿದೆ. ತುಂಬಾ ವರ್ಕ್ ಜಾಸ್ತಿ ಇತ್ತು, ಹಾಗೆ ಸ್ವಲ್ಪ ನಂಗೆ ಕೆಲಸ ಜಾಸ್ತಿ ಇದ್ದಿದ್ರಿಂದ ವಿಡಿಯೋಸ್ ಎಲ್ಲ ಮಾಡಿ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ಮೆಂಟಲಿ ಕೂಡ ಒಂದ್ ಸ್ವಲ್ಪ ಸ್ಟ್ರೆಸ್ ಆದಂಗಿತ್ತು ನನಗೆ. ಸೊ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳಿ ಯಾವ್ದೇ ರೀತಿ ವ್ಲಾಗ್ಸ್ ಏನು ಮಾಡಿರ್ಲಿಲ್ಲ. ಸೊ ಇವಾಗ ಇಲ್ಲ, ಮತ್ತೆ ವ್ಲಾಗಿಂಗ್ ನ ಶುರು ಮಾಡ್ಬೇಕು ಅಂತ ಹೇಳಿ ಇವಾಗ ವ್ಲಾಗ್ ನ ಶುರು ಮಾಡಿದೀನಿ. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ವಿ. ಸೊ ಹೆಂಗಿದ್ರು ಹೊರಗಡೆ ಹೋಗ್ತಾ ಇದೀನಲ್ಲ, ಇವತ್ತಿಂದನೇ ವ್ಲಾಗ್ ನ ಶುರು ಮಾಡೋಣ ಅಂತ ಅನ್ಕೊಂಡೆ. ಜಸ್ಟ್ ಇವಾಗ ಸ್ನಾನ ಮುಗಿಸಿ ಬಂದೆ. ಇವತ್ತು ಸಂಡೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಓಟ್ಸ್ ಮಾಡಿದೆ, ತಿನ್ಕೊಂಡೆ. ಸೊ ಈಗ ಹೊರಗಡೆ ಹೋಗೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ಔಟ್ಫಿಟ್ ನ ಹಾಕೊಂಡಿದ್ದೀನಿ, ತೋರಿಸ್ತೀನಿ ನಾನು ಫುಲ್ ಇವಾಗ. ಸೊ ರೆಡಿ ಆಗ್ತಾ ಇದೆ. ಸೊ ಹಾಗೆ ಒಂದು ಕ್ವಿಕ್ ಆಗಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಹೇಳಿ. ಸೊ ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಹಂಗೆ ರೆಡಿ ಆಗೋಣ. ಸೊ ಫಸ್ಟ್ಗೆ ಅಲೋವೆರಾ ಜೆಲ್ ಹಚ್ಕೋತೀನಿ ಆಸ್ ಅ ಪ್ರೈಮರ್. ನೀಟಾಗಿ ಈ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ಮೇಲೆ ಲಿಪ್ ಬಾಮ್ ಹಾಕೋಬಿಡ್ತೀನಿ. ಸೊ ಲಿಪ್ಸ್ಟಿಕ್ ಏನಾದ್ರು ಹಾಕಿದ್ರೆ ಸ್ವಲ್ಪ ಲಿಪ್ಸ್ ಪ್ಯಾಂಪರ್ ಆಗಿರುತ್ತೆ, ಹಾಗಾಗಿ. ಸೊ ಅದಾದ್ಮೇಲೆ ಪಾಂಡ್ಸ್ ಮಾಯಿಶ್ಚರೈಸರ್. ಸೊ ನೆಕ್ಸ್ಟ್ ಐಲೈನರ್. ಸೊ ನನಗೆ ಕ್ಯಾಮ್ರಾ ಮುಂದೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ, ಸೊ ಹಾಗಾಗಿ ಮಿರರ್ ಮುಂದೆ ಹಾಕೊಂಡು ಬರ್ತೀನಿ. ನಾವು ಮನೆಯಿಂದ ಹೊರಟಾಗ್ಲೇ ಆಲ್ಮೋಸ್ಟ್ 11 ಆಗಿತ್ತು. ಸ್ವಲ್ಪ ಎದ್ದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಸೊ ಆ್ಯಂಡ್ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ, ಬೈ ರೋಡ್ ಏನು ಹೋಗ್ತಾ ಇಲ್ಲ. ಅಲ್ಲಿ ಕೆಳಗಡೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ತೀವಿ. ಓ ನೀನು ಬಂದ್ಬಿಟ್ಟಿದ್ಯಲ್ಲ ಇಲ್ಲಿಗೆ. ಫೋನ್ ಕಿತ್ಕೊಂಡು ಬಂದು ಪಾಸ್ವರ್ಡ್ ಗೊತ್ತಿಲ್ವಲ್ಲ ಅದಕ್ಕೆ. ಇಷ್ಟವೇ ಕಿಸ್ಕೊ ಬಾಳೆಹಣ್ಣು ತಿನ್ನು. ಬೇಡ. ಅದು ನೋಡಿ ಎಷ್ಟು ಚೆನ್ನಾಗಿ ತಿಂತೈತದು. ಸೇಮ್ ನಿನ್ ಥರನೇ ಐತೆ ಮನು. ಅಯ್ಯೋ ಅದು ನೋಡಿ ಹೆಂಗೈತದೊಳೆ, ಅದೇ ಟೈಟನ್ ಇತ್ತಲ್ಲ ಹಂಗೈತೆ. ಗ್ಯಾಲರ್ಡ್. ನಾವು ಲಾಸ್ಟ್ ಟೈಮ್ ಮೋಸ್ಟ್ಲಿ ಆಷಾಢ ಶುಕ್ರವಾರ ಟೈಮಲ್ಲಿ ಬಂದಿದ್ವಿ ಅನ್ಸುತ್ತೆ. ಅದಾದ್ಮೇಲೆ ಬಂದೇ ಇಲ್ಲ. ಅವಾಗ 4 ಆಷಾಢ ಶುಕ್ರವಾರನೂ ಮಿಸ್ ಮಾಡದೆ ಬಂದಿದ್ವಿ. ಮಾರ್ನಿಂಗ್ ಟೈಮ್ 4 ಗಂಟೆಗೆ ಎದ್ದು ರೆಡಿಯಾಗಿ 5 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ. ಆ್ಯಂಡ್ ರಿಟರ್ನ್ ಒಂದು 7:30 ಹಂಗೆ ವಾಪಸ್ ಹೋಗ್ಬಿಟ್ಟಿದ್ವಿ. ತುಂಬಾ ರಶ್ ಇತ್ತು ಅವಾಗ. ಸೊ ಇವಾಗ ಅಷ್ಟೊಂದೇನು ರಶ್ ಇಲ್ಲ. ಆ್ಯಂಡ್ ಬೆಳಿಗ್ಗೆ ಟೈಮ್ ಬಂದರೆ ತುಂಬ ಜನ ವಾಕಿಂಗ್ ಎಲ್ಲ ಬರ್ತಾ ಇರ್ತಾರೆ. ಸೊ ಅವಾಗ ತುಂಬ ರಶ್ ಇರುತ್ತೆ. ಸೊ ಇವಾಗ ಸ್ವಲ್ಪ ಬಿಸಿಲಿದೆಯಲ್ಲ, ಅದಕ್ಕೆ ಯಾರು ಅಷ್ಟೊಂದು ಬಂದಿಲ್ಲ.
ಅಂಡ್ ಇವ್ರು ಇದಾರಲ್ಲ, ಇವ್ರು ನೋಡಿ ಮೆಟ್ಲಲ್ಲೇ ಅರ್ಶಿನ ಕುಂಕುಮ ಹಾಕೊಂಡು ಮಂಡಿಯಲ್ಲೇ ಫುಲ್ ಮೆಟ್ಲು ಮೇಲ್ ಹತ್ಕೊಂಡ್ ಬಂದ್ರು. ನಾವು ಹೋಗಿ ವಾಪಸ್ ಬರುವಾಗ್ಲೂ ಪಾಪ ಅವ್ರು ಇನ್ನೂ ಅರ್ಧನೂ ಬಂದಿರ್ಲಿಲ್ಲ. ಹೆಂಗ್ ಹತ್ಕೊಂಡ್ ಬರ್ತಿದಾರೋ ಏನೋ. ಅಂಡ್ ತುಂಬಾ ಏನೇನೋ ಹರಕೆಗಳನ್ನ ಹೊತ್ಕೋತಾರೆ ಈ ರೀತಿ. ಅಂಡ್ ಈ ನಡುವೆ ಅಂತೂ ಮೈಸೂರಲ್ಲಿ ವೆದರ್ ತುಂಬಾನೇ ಕೋಲ್ಡ್ ಆಗಿರುತ್ತೆ. ಬಟ್ ಇಲ್ಲಿ ವೆದರ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸುತ್ತಮುತ್ತ ಗಿಡ ಎಲ್ಲ ಇದೆಯಲ್ವಾ, ಹಾಗಾಗಿ ತಣ್ಣ ಗಾಳಿ ಬಿಸ್ತಾ ಇತ್ತು. ಅಂಡ್ ಅಷ್ಟೊಂದು ಬಿಸಿಲು ಏನಿರ್ಲಿಲ್ಲ, ಎಳೆ ಬಿಸಿಲಿತ್ತು. ಇಲ್ಲಿ ಮನು ಕಾಣಿಸ್ತಾ ನಮ್ಮ ಮನೆ. ಚಿರ್ಮುರಿ ನಿಪ್ಪಿಟ್ಟು ಮಸಾಲ ಕಡೆ ನಂಗಂತೂ ಎಲ್ಲೇ ಚಿರ್ಮುರಿ ನೋಡಿದ್ರು ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗೆ ಚಿರ್ಮುರಿ ತಿನ್ನೋಣ ಅನ್ಕೊಂಡು ಹೋದ್ವಿ. ಆಮೇಲೆ ಅವನು ನಿಪ್ಪಿಟ್ಟು ಮಸಾಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಪ್ಪಿಟ್ಟು ಮಸಾಲ ತಗೊಂಡು ತಿನ್ಕೊಂಡು ಮತ್ತೆ ಸ್ಟೆಪ್ಸ್ ಅದನ್ನ ಕಂಟಿನ್ಯೂ ಮಾಡಿದ್ವಿ. ಒಂದು ಹಾಫ್ ವೇ ಬಂದ್ವಿ ಇವಾಗ ನಾವು. ಈ ನಂದಿ ಸಿಕ್ತು ಅಂತಂದ್ರೆ ಅರ್ಧ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಅಂಡ್ ತುಂಬಾ ದೊಡ್ಡ ನಂದಿ ಇದು, ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಅಂಡ್ ಇಲ್ಲಿಗಂತೂ ಎಷ್ಟೇ ಸರಿ ಬಂದ್ರು ಬೇಜಾರು ಅಂತಾನೆ ಅನ್ಸಲ್ಲ. ಅಂಡ್ ಇವತ್ತಂತೂ ಒಂಥರ ಹತ್ತಿದ್ದು ಗೊತ್ತೇ ಆಗ್ಲಿಲ್ಲ ನಮ್ಗೆ. ತುಂಬಾ ಒಂಥರ ಚೆನ್ನಾಗಿತ್ತು, ಮಾತಾಡ್ಕೊಂಡು ಹಂಗೆ ಮೆಟ್ಲು ಹತ್ಬಿಟ್ವಿ. ಅಂಡ್ ತುಂಬಾನೇ ಬೇಗ ಹತ್ಬಿಟ್ವಿ ಅಂತ ಅನ್ನಿಸ್ತು. ಸ್ವಲ್ಪನೂ ಕೂಡ ಸುಸ್ತಾಗ್ಲಿಲ್ಲ ನಮ್ಗೆ. ಅಂಡ್ ಫೈನಲ್ ಇವಾಗ ಬಂದ್ವಿ. ಅಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಕೇಳೋ ಹಾಗೆ ಇಲ್ಲ. ಇಲ್ಲಿ ಫ್ರೈಡೇ, ಟ್ಯೂಸ್ಡೇ, ಸಂಡೇ ಟೈಮ್ ಅಂತೂ ಫುಲ್ ಹೆವಿ ರಶ್ ಇರುತ್ತೆ. ಅಂಡ್ ಸಿಕ್ಕಾಪಟ್ಟೆ ರಶ್ ಇತ್ತು. ಈ ಬಿಸಿಲಲ್ಲೂ ಕೂಡ ಎಷ್ಟೊಂದ್ ಜನ ನಿಂತಿದ್ರು. ಅಂಡ್ ನಮ್ಗೆ ನೋಡ್ಬಿಟ್ಟೆ ಗೊತ್ತಾಯ್ತು ದರ್ಶನ ಅಂತೂ ಇವತ್ತು ಆಗಲ್ಲ ಅಂತ. ಸ್ಪೆಷಲ್ ಎಂಟ್ರಿಗೆನೆ ಅಷ್ಟೊಂದು ಕ್ಯೂ ಇತ್ತು. ಸೊ ಹೊರಗಡೆನೆ ಹಾಗೆ ಕೈ ಮುಕ್ಕೊಂಡು ಹೊರಡೋಣ ಅಂತ ಹೇಳಿ ಬಂದ್ವಿ. ನಾವು ಕೆಳಗಡೆ ಇಳಿದು ಬರ್ತಾ ಇರ್ಬೇಕಾದ್ರೇನೆ ಮನು ಫ್ರೆಂಡ್ ಫೋನ್ ಮಾಡಿದ್ರು. ಇಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆನೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಇವತ್ತು ಪೂಜೆ ಮತ್ತೆ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ, ಬನ್ನಿ ನಾನು ಇದೀನಿ ಅಂತ ಹೇಳಿ ಫೋನ್ ಮಾಡಿದ್ರು. ನಾವು ಬೆಟ್ಟದ ಮೇಲ್ಗಡೆನೆ ದಾಸೋಹಕ್ಕೆ ಹೋಗೋಣ, ಒಂದ್ಸತಿನೂ ಹೋಗಿಲ್ಲ ಅಂತ ಅನ್ಕೊಂಡ್ವಿ. ಬಟ್ ತುಂಬಾ ರಶ್ ಇತ್ತಲ್ಲ, ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡು ಹೊರಗಡೆ ಎಲ್ಲಾದ್ರೂ ತಿನ್ನೋಣ, ಇಲ್ಲ ಮನೇಲಿ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಹೊರಟಿದ್ವಿ. ನೋಡಿದ್ರೆ ದೇವ್ರ ಪ್ರಸಾದ ನಮಗೋಸ್ಕರ ಕಾಯ್ತಾ ಇತ್ತು. ಸೊ ಇಲ್ಲಿ ಅಯ್ಯಪ್ಪ ಸ್ವಾಮಿ ಅದು 65ನೇ ವರ್ಷದ ಏನೋ ವಾರ್ಷಿಕ ಪೂಜೆನ ಮಾಡ್ತಾ ಇದ್ರು. ಹಾಗೆ ಅವರೇ ಕೂಡ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ರು. ಅಂಡ್ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಕೈ ಮುಗಿದ್ಬಿಟ್ಟು ಬರೋಣ ಅಂತ ಹೇಳಿ ಬಂದ್ವಿ. ತುಂಬಾನೇ ಚೆನ್ನಾಗಿ ಅಲಂಕಾರನ ಮಾಡಿದ್ರು. ಅಂಡ್ ತುಂಬಾ ಜನ ಇದ್ರು. ಆಲ್ಮೋಸ್ಟ್ ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು ಅವರೆಲ್ಲ, ಅಂದ್ರೆ ಸ್ಟೆಪ್ಸ್ ಹತ್ಕೊಂಡ್ ಬಂದಿದ್ರು ಅವರೆಲ್ಲ ಇಲ್ಲೂ ಕೂಡ ಬಂದು ಪ್ರಸಾದ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ರು. ನಾವು ಕೂಡ ಹಾಗೆ ಬಂದ್ವಿ. ಅಂಡ್ ಬಾಳೆ ಎಲೆ ಊಟನ ಕೊಡ್ತಾ ಇದ್ರು. ಗೋಧಿ ನುಚ್ಚಿನ ಪಾಯಸ, ಬೀನ್ಸ್ ಪಲ್ಯ, ಹಾಗೆ ಅನ್ನ ಸಾಂಬಾರ್, ಶಾವಿಗೆ ಉಪ್ಪಿಟ್ಟು, ಹಪ್ಪಳ ಎಲ್ಲ ಕೊಟ್ಟಿದ್ರು. ಪ್ರಸಾದ ಅಂತೂ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾನಂತೂ ಹೊಟ್ಟೆ ತುಂಬಾ ತಿಂದೆ. ಅದಾದ್ಮೇಲೆ ಮನೆಗೆ ಹೊರಟಿದ್ವಿ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ರೋಡಲ್ಲೇ ಜೂಡಿಯೋ ಇರೋದು. ಸೊ ಆ ರೋಡಲ್ಲಿ ಹೋಗ್ಬೇಕಾದ್ರೆಲ್ಲ ನಾವು ಯಾವಾಗ್ಲೂ ಕೂಡ ಒಂದ್ಸತಿ ವಿಸಿಟ್ ಮಾಡಿನೇ ಹೋಗೋದು. ಏನು ತಗೊಳ್ಳಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಲೆಕ್ಷನ್ಸ್ ಏನಿದೆ ನಾನು ಚೆಕ್ ಮಾಡಕ್ಕಾದ್ರೂ ಹೋಗ್ತೀವಿ. ಬಟ್ ಕೊನೆಗೆ ಬರುವಾಗ ಏನಾದ್ರೂ ಒಂದು ತಗೊಂಡ್ ಬಂದೇ ಬರ್ತೀವಿ. ಸೊ ಇವತ್ತು ಹಾಗೇನೆ ನಾಳೆ ನನ್ನ ಬರ್ಡೇ ಇದೆಯಲ್ವಾ, ಸೊ ಏನಾದ್ರು ಶಾಪ್ ಮಾಡೋಣ, ಆಕ್ಚುಲಿ ಅವನಿಗೆ ಶಾಪ್ ಮಾಡೋಣ ಏನಾದ್ರು ಅನ್ಕೊಂಡು ಹೋದ್ವಿ. ಅಂಡ್ ಅವ್ನ್ಗೆ ಯಾವ್ದು ಅಲ್ಲಿರೋದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ನನ್ಗೆ ಒಂದು ಜೀನ್ಸ್ ನ ತುಂಬಾ ದಿನದಿಂದ ತಗೋಬೇಕು ಅಂತ ಆನ್ಲೈನ್ ಅಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ. ನನ್ ಸೈಜ್ ಕರೆಕ್ಟ್ ಆಗಿ ಸಿಕ್ಕಿರ್ಲಿಲ್ಲ. ಇಲ್ಲಿ ಇತ್ತು. ಸೊ ಟ್ರಯಲ್ ನೋಡೋಣ, ಚೆನ್ನಾಗಿದೆ ನೋಡು ಅಂತ ಹೇಳ್ದ. ಸೊ ಟ್ರಯಲ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಸ್ವಲ್ಪ ಸೈಜ್ ದೊಡ್ಡದಿತ್ತು. ಬಟ್ ಇಲ್ಲಿ ಇದ್ದಿದ್ರಲ್ಲಿ ಇದೆ ತುಂಬಾ ಚಿಕ್ಕ ಸೈಜ್ ಇದ್ದಿದ್ದು. ಸೊ ಓಕೆ, ಆಲ್ಟ್ರ್ ಮಾಡ್ಕೊಳ್ಳೋಣ, ನಂದು ಸೂಟ್ ಆದ್ರೆ ತಗೊಳ್ಳೋಣ ಅಂತ ಹೇಳಿ ಟ್ರಯಲ್ ನೋಡಿದೆ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಹಾಕೊಂಡಿರೋ ಈ ಟಾಪ್ಗೂ ಕೂಡ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನ ತಗೊಂಡು ಹಾಗೆ ಇನ್ನೊಂದು ಹುಡ್ಡಿ ಕೂಡ ತಗೊಂಡು ಹೊರಟ್ವಿ. ಅಂಡ್ ಪ್ರತಿ ಸತಿನೂ ಹಾಗೆ ಆಗುತ್ತೆ, ಏನಾದ್ರೂ ಒಂದು ಮಿಸ್ ಇಲ್ಲದೆ ಪರ್ಚೇಸ್ ಮಾಡ್ಕೊಂಡು ಹೋಗೇ ಹೋಗ್ತೀವಿ. ಸೊ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಇವಾಗ ತಾನೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ವಿ. ತುಂಬಾನೇ ರಶ್ ಇತ್ತು. ಸೊ ದರ್ಶನ ಎಲ್ಲ ಮಾಡಕ್ ಆಗ್ಲಿಲ್ಲ, ಜಸ್ಟ್ ಹಂಗೆ ವಿಸಿಟ್ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಹಾಗೆ ಬರ್ತಾ ಜೂಡಿಯೋಗೆ ಹೋಗಿದ್ವಿ. ಸೊ ನಾಳೆ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ
ಬರ್ಡೇಗೆ ಏನಾದ್ರು ಶಾಪ್ ಮಾಡೋಣ. ಆಲ್ರೆಡಿ ನಾನು ಈ ಸರಿ ಬರ್ಡೇಗೇನು ಬಟ್ಟೆ ತಗೊಂಡಿರ್ಲಿಲ್ಲ, ನನ್ನ ಹತ್ರನೇ ಹೊಸ ಬಟ್ಟೆಗಳು ತುಂಬಾ ಇತ್ತು. ಅಂಡ್ ಊರಿಂದ ಅತ್ತೆ ಕೂಡ ಹೊಸ ಬಟ್ಟೆ ಕೊಟ್ಟು ಕಳ್ಸಿದ್ರು, ಸ್ಯಾರಿ ಕೊಟ್ಟು ಕಳ್ಸಿದ್ರು. ಸೊ ಹಾಗಾಗಿ ಅದನ್ನೇ ಹಾಕೊಳ್ಳೋಣ ಅಂತ ಅನ್ಕೊಂಡೆ. 1 ಮಿನಿಟ್ ಸ್ಯಾರಿ ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಈ ಒಂದು ಸ್ಯಾರಿನ ಅತ್ತೆ ನನ್ಗೋಸ್ಕರ ಅಂತ ಹೇಳಿ ತಗೊಂಡಿದ್ರು. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸಿದೀನಿ. ತುಂಬಾನೇ ಚೆನ್ನಾಗಿದೆ. ಹಾಗೆ ಕಲರ್ ಕೂಡ ಅಷ್ಟೇ ನಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ. ಸೊ ನಾಳೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಈ ಒಂದು ಸ್ಯಾರಿನ ಹಾಕೋತೀನಿ. ಹಾಗೆ ಇದಕ್ಕೆ ಒಂದು ಬ್ಲೌಸ್ ಕೂಡ ಸಿಂಪಲ್ ಆಗಿ ಸ್ಟಿಚ್ ಮಾಡ್ತಿದ್ದೀನಿ. ನನಗೆ ಬ್ಲೌಸ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಇದ್ರೆ ಇಷ್ಟ ಆಗೋದಿಲ್ಲ. ಅಂಡ್ ಅದೆಲ್ಲ ಸುಮ್ಮನೆ ನನ್ಗೆ ವೇಸ್ಟ್ ಆಫ್ ಮನಿ ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟೊಂದೆಲ್ಲ ಗ್ರ್ಯಾಂಡ್ ಆಗಿ 1-2 ಸತಿ ಹಾಕೋತೀವಿ, ಆಮೇಲೆ ಹಾಕೊಳ್ಳೋದೇ ಇಲ್ಲ ಅದಕ್ಕೆ. ಸೊ ಈ ರೀತಿಯಾಗಿ ಒಂದು ಬ್ಲೌಸ್ ನ ಸ್ಟಿಚ್ ಮಾಡ್ಸಿದೀನಿ. ತುಂಬಾನೇ ಸಿಂಪಲ್, ನೆಕ್ ಮಾತ್ರ ಡಿಫ್ರೆಂಟ್ ಆಗಿ ಸ್ವಲ್ಪ, ಹಾಗೆ ಸ್ಲೀವ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಲ್ಸಿದೀನಿ. ಸೊ ಇದು ನಾಳೆ ಟೆಂಪಲ್ ಹೋಗುವಾಗ ಹಾಕೋತೀನಿ. ಅದಲ್ಲದೆ ನೆಕ್ಸ್ಟ್ ಹೊರಗಡೆ ಏನಾದ್ರು ಹೋದ್ರೆ ಒಂದು ಫ್ರಾಕ್ ಇದೆ, ಸೊ ಅದನ್ನ ಹಾಕೋತೀನಿ. ಅಂದ್ರು ಮನು ಬೇಡ ಅಂದ್ರೂ ಜುಡಿಯೋಗೆ ಹೋಗೋಣ, ಅಲ್ಲೇನಾದ್ರು ತಗೋ ಶಾಪ್ ಮಾಡು ಅಂತ ಹೇಳ್ದ. ಹಾಗಾಗಿ ಸುಮ್ಮನೆ ಒಂದ್ ರೌಂಡ್ ಅಂತ ನೋಡಕ್ಕೆ ಅಂತ ಹೋದ್ವಿ. ಅವ್ನಿಗೇನಾದ್ರು ತಗೊಳ್ಳೋಣ ಅಂತ ಅವನು ಕೊನೆಗೂ ನನ್ಗೆ ಶಾಪ್ ಮಾಡಿಸ್ದ. ಸೊ ಈ ಒಂದು ಜೀನ್ಸ್ ನ ತಗೊಂಡೆ. ಅಲ್ಲೇ ಟ್ರಯಲ್ ನೋಡಿದೆ ನಾನು ಇದನ್ನ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈ ರೀತಿಯಾಗಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಪ್ರೈಸ್ ಬಂದು 899. ಐ ಥಿಂಕ್ ಚೆನ್ನಾಗಿದೆ. ಅಂಡ್ ನನ್ಗೆ ಸ್ವಲ್ಪ ಸೈಜ್ ಪ್ರಾಬ್ಲಮ್ ಆಗುತ್ತೆ. ಸೊ ಓಕೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಜೂಡಿಯೋದಲ್ಲಿ ಏನಂದ್ರೆ ಫಿಕ್ಸ್ ರೇಟ್, ಬಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಈ ಒಂದು ಹುಡ್ಡಿ ಇದು ಈ ರೀತಿಯಾಗಿದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಅಲ್ಲಿ ಹಾಕಿ ನೋಡಿದೆ. ಅಂಡ್ ಮನುಗೆ ಇದು 2 ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಅದನ್ನ ಸೆಕೆಂಡ್ ಥಾಟೇ ಮಾಡಿಲ್ಲ, ಇಲ್ಲ ತಗೋ ಚೆನ್ನಾಗಿದೆ, ತಗೋ ಅಂತ ಹೇಳಿ ಕೊಡಿಸ್ತಾ. ಅಂಡ್ ಇದನ್ನ ತಗೊಂಡಿದ್ದೀನಿ. ಇದನ್ನ ನಾಳೆ ಏನ್ ಹಾಕೊಳ್ಳಲ್ಲ, ನೆಕ್ಸ್ಟ್ ಎಲ್ಲಾದ್ರೂ ಹೋದ್ರೆ ಹಾಕೊಳ್ಳಕ್ ಇಟ್ಕೋತೀನಿ. ಸೊ ಇದಿಷ್ಟು ಜೂಡಿಯೋದಲ್ಲಿ ಶಾಪಿಂಗ್ ಮಾಡಿದ್ವಿ. ನನಗೆ ಟೈಮ್ ಇರ್ಲಿಲ್ಲ, ಅವನೆಲ್ಲೋ ಹೊರಗಡೆ ಹೋಗ್ಬೇಕಿತ್ತು. ಹಾಗಾಗಿ ಜಾಸ್ತಿ ಏನೂ ನೋಡ್ಲಿಲ್ಲ. ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ಐಟಮ್ಸ್ ಏನಾದ್ರು ನೋಡೋಣ ಅಂತ ಅನ್ಕೊಂಡೆ, ಬಟ್ ಟೈಮ್ ಇರ್ಲಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದ್ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಸೊ ಹಾಗೆ ನಾನು ಒಂದಷ್ಟು ಆನ್ಲೈನ್ ಶಾಪಿಂಗ್ ಕೂಡ ಮಾಡಿದೆ. ಸೊ ಹೇಗಿದ್ರು ಬ್ಲಾಗ್ ಮಾಡ್ತಾ ಇದ್ದೀನಲ್ವಾ, ನಿಮ್ಗೂ ತೋರ್ಸೋಣ, ಅದರಿಂದ ನಿಮ್ಗೂ ಏನಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ. ಸೊ ಇಷ್ಟೊಂದು ಶಾಪಿಂಗ್ ಮಾಡಿದೀನಿ. ಸೊ ನೋಡೋಣ ಏನೇನಿದೆ. ಅಂಡ್ ಗೊತ್ತಿಲ್ಲ, ನಾನು ಓಪನ್ ಮಾಡಿಲ್ಲ ಇನ್ನ, ಹೇಗಿದೆ ಅಂಡ್ ನಿಮ್ಗೂ ಇದೇನಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ರೆ ಡೈಲಿ ನೆಸೆಸರಿ ಏನ್ ಬೇಕೋ ಅದೇನೆ, ನಿಮ್ಗೆ ಏನಾದ್ರು ಯೂಸ್ ಆಗ್ಬೋದು ಅಂತ ಹೇಳಿ ಇದನ್ನು ಕೂಡ ತೋರ್ಸೋಣ ಅಂತ ಅನ್ಕೊಂಡೆ. ಏನಂದ್ರೆ ಮನು ರೀಸೆಂಟ್ ಆಗಿ ಹೊಸ ಫೋನ್ ತಗೊಂಡ, ಐಫೋನ್ ತಗೊಂಡಿದ್ದಾನೆ. ಸೊ ಅವನಿಗೋಸ್ಕರ ಒಂದು ಬ್ಯಾಕ್ ಪೌಚ್ ನ ಆರ್ಡರ್ ಮಾಡಿರೋದು. ಸೊ ಇದು ಬ್ಯಾಕ್ ಪೌಚ್. ಅವನ್ಗೆ ಸ್ವಲ್ಪ ಅನಿಮೆ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಒಂದು ಬರ್ಡೇ ಟೈಮಲ್ಲಿ ಕೂಡ ನಾನು ಅದೇ ತರದ್ ಕೊಡ್ಸಿದೆ, ಆನಿವರ್ಸರಿ ಕೊಡ್ಸಿದೆ ಲಾಸ್ಟ್ ಟೈಮ್. ಸೊ ಈ ಸರಿ ಇದನ್ನು ಅದೇ ತರ ಬೇಕು ಅಂತ ಹೇಳಿ ತಗೊಂಡಿರೋದು, ಝೋರೋದು. ಅವ್ನಿಗೆ ಅನಿಮೇಷನ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ. ಅಂಡ್ ಅದ್ರ ಜೊತೆಗೆ ಒಂದು ಕೀ ಚೈನ್ ಕೊಟ್ಟಿದ್ದಾರೆ, ಸೇಮ್ ಅದೇ ಬ್ಯಾಕ್ ಪೌಚ್ ಅಲ್ಲಿ ಏನಿದೆ ಅದೇ ತರದ್ ಒಂದು ಕೀ ಬಂಚ್ ಕೊಟ್ಟಿದ್ದಾರೆ. ಸೇಮ್ ಬ್ಯಾಕ್ ಪೌಚ್ ಅಲ್ಲಿ ಏನಿದೆ ಸೇಮ್ ಅದೇ ಇದ್ರಲ್ಲಿ ಒಂದು ಕೀ ಬಂಚ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ರೀತಿ ವೈರ್, ಇದು ಏನು ಅಡಾಪ್ಟರ್ ಏನಿರುತ್ತೆ, ಚಾರ್ಜರ್ ಏನಿರುತ್ತೆ, ಅದಕ್ಕೆ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಇದನ್ನ ಫಿಕ್ಸ್ ಮಾಡೋದ್ರಿಂದ ಅದು ಸ್ವಲ್ಪ ಬೆಂಡ್ ಆಗೋದು ಅಥವಾ ಹಾಳಾಗೋದು ಇದಾಗುತ್ತೆ. ಸೊ ಅದನ್ನು ಕೂಡ ಇದ್ರ ಜೊತೆ ಫ್ರೀ ಆಗಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ರೀತಿ ಬರುತ್ತೆ, ಅದನ್ನ ಇದ್ರೊಳಗಡೆ ಹಾಕಿ ಟ್ವಿಸ್ಟ್ ಮಾಡೋದು ಅಷ್ಟೇ. ಐ ಥಿಂಕ್ ಇದಕ್ಕೆ 499 ಏನೋ, 400 or 500 ಸಮಥಿಂಗ್ ಪೇ ಮಾಡಿರೋದು. ಅಂಡ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇನೆ. ಇದು ತುಂಬಾನೇ ಚೆನ್ನಾಗಿದೆ, ತುಂಬಾ ಥಿಕ್ ಆಗಿದೆ. ಅಂಡ್ ಅದು ಕೀ ಬಂಚ್ ಮತ್ತೆ ಇದು ಇದಕ್ಕೆ ಎಕ್ಸ್ಟ್ರಾ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಇದು ಮೊದಲನೇದು. ಅಂಡ್ ಇದು ನಾನು ಆರ್ಡರ್ ಮಾಡಿರುವಂತದ್ದು, ಏನಂದ್ರೆ ಇದು ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ಇದೇನಪ್ಪಾ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಬಾಡಿಗೆ ಮನೆಗಳಲ್ಲಿ ಇರುವಂತವ್ರು ಅಥವಾ ಲೀಸಲ್ಲಿ ಇರೋರು ಜಾಸ್ತಿ ಮನೆಗೆ ಏನ್ ಹೇಳ್ತಾರೆ, ಹುಕ್ಸ್ ಎಲ್ಲ ಹಾಕಂಗಿಲ್ಲ, ಮೊಳೆ ಹೊಡಿಯಂಗಿಲ್ಲ. ಸೊ ನನ್ಗೆ ಅದೇ ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲಿ ಜಾಸ್ತಿ ಮೊಳೆ ಎಲ್ಲ ಹೊಡಿಯಂಗಿಲ್ಲ ಅಲ್ವಾ, ಈಗ ನಮ್ ಸ್ವಂತ ಮನೆ ಅಲ್ವಲ್ಲ. ಸೊ ಹಾಗಾಗಿ ಏನಾದ್ರೂ ಹ್ಯಾಂಗ್ ಮಾಡ್ಬೇಕು ಅಂದ್ರೆ, ಏನಾದ್ರೂ ಸ್ಟಿಕ್ ಮಾಡ್ಬೇಕು ಅಂತ ಹ್ಯಾಂಗ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅವಾಗ ಮೀಶೋದಲ್ಲಿ ಸುಮ್ಮನೆ ನೋಡ್ಬೇಕಾದ್ರೆ ನನ್ಗೆ ಇದು ಕಾಣಿಸ್ತು. ಅಂಡ್ ಲಾಸ್ಟ್ ಟೈಮ್ ಕೂಡ ಒಂದು ಪ್ಲಾಸ್ಟಿಕ್ ತರ್ಸ್ಕೊಂಡಿದ್ದೆ, ನಾನು ತೋರಿಸ್ತೀನಿ ಆಮೇಲೆ ನಿಮ್ಗೆ ಅದನ್ನ. ಸೊ ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಸುಮ್ನೆ ನಾನು ಪದೇ ಅನ್ಸೋದು. ಅದು 1-2 ಡೇಸ್ಗೆ ಮತ್ತೆ ಬಿದ್ದೋಗ್ಬಿಡ್ತಿತ್ತು. ಸೊ ನಂಗೆ ತುಂಬಾ ಇರಿಟೇಟ್ ಆಗ್ಬಿಟ್ಟಿತ್ತು. ಅವಾಗ ಇದು ಹುಡುಕ್ಬೇಕಾದ್ರೆ ನಂಗೆ ಇದು ಸಿಕ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ರೆ ರಿವ್ಯೂ ಕೂಡ ಚೆನ್ನಾಗಿತ್ತು, ಹಾಗಾಗಿ ತರಿಸ್ದೆ ಇದನ್ನ. ಇದು
ಈ ತರ ಇದೆ, ಕಾಣಿಸ್ತಿದೆಯಾ? ಈ ತರ ಅಂದ್ರೆ ಒಂದು ಸ್ಕ್ರೂ ಟೈಪ್ ಏನೋ ಕೊಟ್ಟಿದ್ದಾರೆ. ಒಂದ್ ಸ್ಕ್ರೂ ತರ ಕೊಟ್ಟಿದ್ದಾರೆ. ಇದ್ರಲ್ಲೇ ನಿಮ್ಗೆ ಬೇಕು ಅಂದ್ರೆ ಹ್ಯಾಂಗರ್ ತರ ಈ ತರ ಲಾಕ್ ತರ ಇರೋದು ಇರುತ್ತೆ. ನಾನು ಇದು ಸ್ಕ್ರೂನೇ ಚೆನ್ನಾಗಿದೆ ಅಂತ ಹೇಳಿ ತರ್ಸಿದೀನಿ. ಐ ಥಿಂಕ್ ಇದನ್ನ ಹೆಂಗ್ ಅನ್ಸೋದು, 2,000 years later. ಸಮ್ ಗ್ಲೂ ತರ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಆ ಈ ತರ ನೋಡಿ ಹಿಂಗೆ ಗ್ಲೂ ಕೊಟ್ಟಿರ್ತಾರೆ. ಇದನ್ನ ತೆಗೆದ್ಬಿಟ್ಟು ನಮ್ಗೆ ಎಲ್ ಬೇಕು ನಾರ್ಮಲ್ ಈ ತರ ಗೋಡೆಗಳಿಗಾದ್ರೂ ಸರಿ, ಇಲ್ಲ ಅಂದ್ರೆ ನಿಮ್ದು ಮೇಲ್ಗಡೆ ಟೈಲ್ಸ್ ಇರುತ್ತೆ, ಯಾವ್ದಕ್ಕಾದ್ರೂ ಸ್ಟಿಕ್ ಮಾಡ್ಕೋಬಹುದು. ಇವನ್ ಇದನ್ನ ಬರೀ ನೀವು ಕಿಚನ್ ಒಂದೇ ಅಲ್ಲ, ವಾಶ್ರೂಮ್ ಅಲ್ಲಿ ಹಂಗ್ ಮಾಡ್ಕೋಬಹುದು, ರೂಮ್ ಅಲ್ಲಿ ಬಟ್ಟೆ ಎಲ್ಲ, ಇದನ್ನ ಬಟ್ಟೆ ಕೂಡ ಹಾಕ್ಬೋದು. ತುಂಬಾ ಗ್ರಿಪ್ ಇದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ, ಸ್ವಲ್ಪ ಗ್ರಿಪ್ ಚೆನ್ನಾಗಿದೆ. ಸೊ ಇದನ್ನ ನಾನು ನಿಮ್ಗೆ ಆಮೇಲೆ ಹಾಕಿ ತೋರಿಸ್ತೀನಿ. ಸೊ ಇದು 20 ಪೀಸಸ್ ಇದೆ. ಇಷ್ಟಕ್ಕೆ ವಿತಿನ್ 100 ರುಪೀಸ್ ಏನೋ ಆಯ್ತು ಅಷ್ಟೇ. ಇದು ಡಸ್ಟ್ಬಿನ್ ಕವರ್. ಓಕೆ, ಇದೇನ್ ಡಸ್ಟ್ಬಿನ್ ಕವರ್ ಎಲ್ಲ ತೋರಿಸ್ತಿದ್ದಾರೆ ಅಂತ ಅನ್ಕೋಬಹುದು. ಇಲ್ಲ, ಕೆಲವ್ರಿಗೆ ಇದು ಯೂಸ್ ಆಗ್ಬೋದು ಅಂತ ಹೇಳಿ. ಅಂದ್ರೆ ಏನ್ ಗೊತ್ತಾ, ಇದು ಆಕ್ಚುಲಿ ಒಂದ್ ನಿಮಿಷ, ಇದು ಈ ರೀತಿ ಬರುತ್ತೆ. ಇದು ಒಂದ್ ರೋಲ್ ಅಲ್ಲಿ ಆಲ್ಮೋಸ್ಟ್ 30 ಏನೋ ಬ್ಯಾಗ್ಸ್ ಇರುತ್ತೆ, 30 to 40 to 50 ಆ ತರ ಇರುತ್ತೆ. ನೀವ್ ಇದನ್ನ ಏನಾದ್ರು ಹೊರಗಡೆ ತಗೊಂಡ್ರೆ ಇಲ್ಲ ಅಂದ್ರೂ ಒಂದ್ ಬ್ಯಾಗ್ಗೆ ಇದೊಂದಕ್ಕೇನೆ 60 ರುಪೀಸ್ ಟು 90 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಮೊದ್ಲೊಂದ್ಸರಿ ತಗೊಂಡಿದ್ದೆ, 90 ರುಪೀಸ್ ಆಗಿತ್ತು. ಸೊ ಇಲ್ಲಿ ಈ ತರದ್ದು 4 ಇದೆ. ಸೊ 4ಗೆನೆ ಜಸ್ಟ್ 100 ರುಪೀಸ್. ಐ ಥಿಂಕ್ ನಿಜವಾಗ್ಲೂ ತುಂಬಾ ವರ್ತ್. ಅಂಡ್ ನಾನು ಇದನ್ನ ಆಲ್ಮೋಸ್ಟ್ ಇದನ್ನ ಮೀಶೋದಲ್ಲೇನೋ ತುಂಬಾ ಸರಿ ತರ್ಸ್ಕೊಂಡಿದ್ದೀನಿ. ಇದು ನಂದು 5th or 6th ಟೈಮ್ ಏನೋ ತರ್ಸ್ಕೊತಾ ಇರೋದು. ಆಲ್ಮೋಸ್ಟ್ 2 years ಇಂದ ನಾನು ಇದ್ರಲ್ಲೇ ತರ್ಸ್ಕೊತಾ ಇದ್ದೀನಿ. ಒಂದ್ಸತಿ ನಿಮ್ಗೆ ಏನಾದ್ರು ನೋಡಿ 4 ಬರುತ್ತೆ, ಒಂದ್ಸತಿ ತರ್ಸ್ಕೊಂಡ್ರೆ ಆಲ್ಮೋಸ್ಟ್ ಒಂದು 3 months ತನಕ ಯೂಸ್ ಮಾಡ್ಕೋಬಹುದು ನೀವು. ಸೊ ತುಂಬಾನೇ ಯೂಸ್ ಆಗುತ್ತೆ. ಡಸ್ಟ್ಬಿನ್ ಕವರ್ಸ್ ಕ್ಲೀನ್ ಆಗಿ ಡಸ್ಟ್ಬಿನ್ ಕವರ್ಸ್ ಎಲ್ಲ ಹಾಕೋದ್ರಿಂದ ನಾವು ಡಸ್ಟ್ಬಿನ್ ವಾಶ್ ಮಾಡೋ ನೆಸೆಸಿಟಿನೂ ಇರೋದಿಲ್ಲ. ಸೊ ಹಾಗಾಗಿ ಇದು ಮೇ ಬಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ. ಸೊ ಇದೊಂದು. ಅಂಡ್ ಅದಾದ್ಮೇಲೆ ಫೈನಲ್ ಆಗಿ ಇದು ಕಿಚನ್ಗೆ ತರ್ಸ್ಕೊಂಡಿರೋಂಥದ್ದು. ಶೋ ಲೆಟ್ ಮೀ ಶೋ. ಸೊ ನನ್ಗೆ ಎಕ್ಸ್ಪೆಷಲಿ ಕಿಚನ್ಗೆ ಏನಾದ್ರು ತರ್ಸ್ಕೊಳ್ಳೋದು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಶಾಪಿಂಗ್ ಮಾಡ್ಕೊಳ್ಳೋದು ಕಡಿಮೆ, ಬಟ್ ನಂಗೆ ಕಿಚನ್ಗೆ ಏನಾದ್ರು ತರ್ಸೋದು, ಶಾಪ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಾನು ಫ್ರೀ ಟೈಮ್ ಅಲ್ಲೆಲ್ಲ ಸುಮ್ನೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಮೀಶೋ ಆಗಿರ್ಬೋದು ಸುಮ್ನೆ ಓಪನ್ ಮಾಡ್ತೀನಿ, ಕಿಚನ್ ಐಟಮ್ಸ್ ಗಳನ್ನ ಸ್ಕ್ರೋಲ್. ನಂಗೆ ಏನೋ ಅದೊಂಥರ ಏನೋ ಹೇಳ್ತಾರಲ್ಲ ಸ್ಟ್ರೆಸ್ ಬಸ್ಟರ್ ಅಂತ, ಆ ತರ ನಂಗೆ ಹೊರಗಡೆ ಶಾಪಿಂಗ್ ಗಿಂತ ಈ ತರ ಆನ್ಲೈನ್ ಶಾಪಿಂಗ್ ನೋಡೋದು, ನಂಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಅಂಡ್ ಹೊಸ ಐಟಮ್ಸ್ ಗಳು ಏನ್ ಬಂದಿದೆ ಈ ತರದ್ದು ಇದೆಯಾ ಅಂತೆಲ್ಲ ನೋಡೋದು. ಅಂಡ್ ನಂಗೆ ಆ ತರ ಶಾಪಿಂಗ್ ಮಾಡೋದು ತುಂಬಾ ಈಸಿ. ಬಟ್ ನಾನ್ ಏನಂತಂದ್ರೆ ತುಂಬಾ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತಗೊಳಕ್ ಹೋಗಲ್ಲ, ಕಡಿಮೆ ಬಜೆಟ್ ಅಲ್ಲಿ ಇರ್ಬೇಕು ಆ ತರದೇ ನೋಡೋದು. ಸೊ ಆ ತರ ನನ್ಗೆ ಒಂದು ಎಗ್ ಇಟ್ಕೊಳಕ್ಕೆ ಒಂದು ಟ್ರೇ ಬೇಕಿತ್ತು. ಈಗ ಅಂಗಡಿಯೆಲ್ಲ ಎಗ್ ಎಲ್ಲ ತಗೊಂಡ್ರೆ ಒಂದ್ ಟ್ರೇ ಕೊಡ್ತಾರೆ, ಬಟ್ ಅದು ತುಂಬಾ ಗಲೀಜಾಗಿರುತ್ತೆ. ಆಮೇಲೆ ನನ್ಗೆ ಅದೇನೋ ಅಷ್ಟು ಇಷ್ಟ ಆಗಲ್ಲ ಮನೇಲಿ ಅದನ್ನ ಇಟ್ಕೊಳಕ್ಕೆ. ಸೊ ಎಗ್ದು ಒಂದು ಬಾಕ್ಸ್ ತರದೆಲ್ಲ ನೋಡ್ತಾ ಇದ್ದೆ. ಅಂಡ್ ನಾವು ಮನೆ ಡೈಲಿ ಹೋಗಿ ಎಗ್ ಎಲ್ಲ ತರ್ತೀವಲ್ವಾ, ಸೊ ಅವಾಗ ನಮ್ ತರೋಕು ಕಂಫರ್ಟಬಲ್ ಆಗಿರ್ಬೇಕು ಅಂಡ್ ಮನೇಲಿ ಇಡೋಕು ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹುಡುಕ್ತಾ ಇದೆ. ಅಂಡ್ ಮೇನ್ ಆಗಿ ಬಜೆಟ್ ಅಲ್ಲಿ ನೋಡ್ತಾ ಇದೆ. ಸೊ ನನ್ಗೆ ಈ ಒಂದು ಎಗ್ ಟ್ರೇ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ. ಈ ರೀತಿಯಾಗಿದೆ. ಆಲ್ಮೋಸ್ಟ್ ಇದರಲ್ಲಿ 30 eggs ತನಕ ಇಡ್ಬೋದು. ಸಾರಿ 24 eggs ತನಕ ಇಡ್ಬೋದು. ಸೊ ಐ ಥಿಂಕ್ ತುಂಬಾನೇ ವರ್ತ್ ಇದೆ ಅಂತ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ. ನಾವು ಡೈಲಿ ಆಲ್ಮೋಸ್ಟ್ ಒಂದು 20 eggs ತನಕ ತರ್ತೀವಿ. ಸೊ ಇದನ್ನ ತಗೊಂಡೋಗಿ ಫಿಲ್ ಮಾಡಿಸ್ಕೊಂಡು ಆರಾಮ್ಸೆ ಬರ್ಬೋದು. ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿದೆ ಅಂಡ್ ಮನೇಲಿ ಇಟ್ಕೊಳ್ಳೋಕ್ಕೂ ಅಷ್ಟೇ ಗುಡ್ ಲುಕಿಂಗ್, ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ಅಂಡ್ ಇದ್ರದ್ದು ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಜಸ್ಟ್ 100 ರುಪೀಸ್. ನಾನು ತಗೊಂಡಿರೋದು ಎಲ್ಲ ಕೂಡ 100 ರುಪೀಸ್ ಅಂಡ್ 100 ರುಪೀಸ್ ಒಳಗಡೆನೆ ಇರೋದು. ಅಂಡ್ ತುಂಬಾ ಅಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ 100 ರುಪೀಸ್ ವರ್ತ್ ಅಂತ ಹೇಳ್ಬೋದು. ಅಂಡ್ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದ್ರೆ ಮಸ್ಟ್ ಬೈ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ, ಥಿಕ್ ಆಗಿದೆ. ಅಂಡ್ ಕ್ಯಾಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಲಾಕ್ ಆಗುತ್ತೆ. ಅಂಡ್ ಅದು ಶೇಪ್ ಎಲ್ಲ ಹಾಗೆ ಇರೋದ್ರಿಂದ ಅದು ಮೊಟ್ಟೆ ಏನಾದ್ರು ಅಲ್ಲಾಡ್ಬಿಟ್ಟು ಒಡೆದೋಗುತ್ತೆ ಅನ್ನೋ ಚಾನ್ಸಸ್ ಇಲ್ಲ. ಕರೆಕ್ಟ್ ಆಗಿ ನೀಟಾಗಿ ಅಲ್ಲೇ ಶೇಪ್ ಅಲ್ಲೇ ಕುತ್ಕೊಳ್ಳುತ್ತೆ. ಐ ಥಿಂಕ್ ತುಂಬಾನೇ ಚೆನ್ನಾಗಿದೆ. ನನ್ಗೆ ಇಷ್ಟು ಪ್ರಾಡಕ್ಟ್ ಅಲ್ಲಿ ಇದು ತುಂಬಾ ಇಷ್ಟ ಆಯ್ತು. ಅಂಡ್ ಚೆನ್ನಾಗಿದೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಈ ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದ್ದು ಅದ್ರದ್ದು ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಪೌಚ್ ಒಂದು ಬೇರೆ ಇದ್ರಲ್ಲಿ ತಗೊಂಡಿರೋದು, ಇದು 3 ಮೀಶೋದಲ್ಲಿ ತಗೊಂಡಿರೋದು. ನಿಮ್ಗೆ ಏನಾದ್ರು ಲಿಂಕ್ ಬೇಕು ಯೂಸ್ ಆಗುತ್ತೆ ಅನ್ನೋದಾದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಅದ್ರದ್ದು ಲಿಂಕ್ ನ ಶೇರ್ ಮಾಡ್ತೀನಿ.
ಅಂಡ್ ಯಾರಿಗಾದ್ರೂ ಅದು ಬ್ಯಾಕ್ ಪೋಚ್ ಬೇಕು ಅಂದ್ರೆ ಅವರು ಕೂಡ ಕಮೆಂಟ್ ಮಾಡಿ. ನಾನು ಅದು ಬ್ಯಾಕ್ ಪೋಚ್ ಅದೊಂದೇ ಅಂತಲ್ಲ, ನಿಮ್ಗೆ ಯಾವ ಅನಿಮೇಷನ್ ಬೇಕು ಅಥವಾ ಅನಿಮೇಷನ್ ಅಲ್ಲದೆ ನಿಮ್ಗೆ ಬೇರೆ ಏನ್ ಬೇಕೆಲ್ಲ ಬ್ಯಾಕ್ ಪೋಚಸ್ ತುಂಬಾ ಕಡಿಮೆ ಸಿಗುತ್ತೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅದೇನಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದರದ ಲಿಂಕ್ ನ ಕಳಿಸ್ತೀನಿ. ಅಂಡ್ ಹಾಗೆ ನನ್ನ ಜೂಡಿಯೋ ಶಾಪಿಂಗ್ ಹಾಲ್ ಹೇಗಿತ್ತು, ಚೆನ್ನಾಗಿತ್ತ ಬಟ್ಟೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಅವತ್ತು ರಾತ್ರಿ ಏನಾದ್ರು ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಚಿಕನ್ ಅಲ್ಲಿ ಒಂದು ಹೊಸ ರೆಸಿಪಿ ಟ್ರೈ ಮಾಡಿದ್ದೆ ಒಂದು ವೀಕ್ ಬ್ಯಾಕ್. ಸೊ ಮನುಗ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು, ಸಖತ್ತಾಗಿದೆ ಅಂತ ಹೇಳಿದ. ಇವತ್ತು ಮಾಡ್ಕೊಡೋದನ್ನ ಅಂತ ಅವನೇ ಕೇಳಿದ. ಸೊ ಆ ಒಂದು ರೆಸಿಪಿನ ಮತ್ತೆ ಮಾಡ್ತಾ ಇದೀನಿ. ಸೊ ಹೇಗೂ ಬ್ಲಾಗ್ ಮಾಡ್ತಾ ಇದೀನಲ್ವಾ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನ ಟೆಸ್ಟ್ ಮಾಡೋಣ, ಇದು ಹೆಂಗ್ ವರ್ಕ್ ಆಗುತ್ತೆ ಅಂಡ್ ಚೆನ್ನಾಗಿದ್ಯಾ ಏನು ಅಂತ ಹೇಳಿ. ಈ ರೀತಿ ಒಂದು ಲೇಯರ್ ಕೊಟ್ಟಿರ್ತಾರೆ, ಇದನ್ನ ಜಸ್ಟ್ ಪೀಲ್ ಮಾಡಿ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಸ್ಟಿಕ್ ಮಾಡೋದು ಅಷ್ಟೇ. ನೋಡಿ, ನೀಟಾಗಿ ಫುಲ್ ಎಲ್ಲಾ ಕಡೆ ಸ್ಟಿಕ್ ಮಾಡಿದ್ಮೇಲೆ ನೋಡಿ, ತುಂಬಾ ಫೋರ್ಸ್ ಆಗಿ ಎಳಿತಿದ್ದೀನಿ, ಬರ್ತಾ ಇಲ್ಲ. ಅಂಡ್ ಸ್ಕ್ರೂ ಇದೆ ಒಂದು ಅಷ್ಟೇ, ತುಂಬಾನೇ ಗಟ್ಟಿಯಾಗಿ ಸ್ಟಿಕ್ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ನೋಡೋಣ, ಒಂದು ಪಾತ್ರೆ ಏನಾದ್ರು ಇಟ್ಬಿಟ್ಟು ಟೆಸ್ಟ್ ಮಾಡೋಣ. ಸೊ ಇವಾಗ ಈ ಪಾತ್ರೆ ಹ್ಯಾಂಗ್ ಮಾಡ್ತೀನಿ ನೋಡೋಣ. ಓಕೆ, ಪರವಾಗಿಲ್ಲ, ಇದು ಪಾತ್ರೆ ಸ್ವಲ್ಪ ತಡಿಯುತ್ತೆ. ಸೊ ಹಾಗೆ ಏನಾದ್ರು ಜಸ್ಟ್ ಹಾಗೆ ವೆಜಿಟೇಬಲ್ಸ್ ಏನಾದ್ರು ತಂದ್ರೆ ಅದನ್ನ ಹ್ಯಾಂಗ್ ಮಾಡಿದ್ರೆ ಓಕೆ, ವೆಯ್ಟ್ ಎಲ್ಲ ತಡೆಯುತ್ತೆ. ಸೊ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಅಂಡ್ ತುಂಬಾನೇ ಚೆನ್ನಾಗಿದೆ. ನೋಡಿ ಎಷ್ಟು ಟೈಟ್ ಇದೆ, ತೆಗೆದ್ರು ಬರ್ತಾ ಇಲ್ಲ. ಸೊ ಐ ಥಿಂಕ್ ವರ್ತ್ ಅಂತ ಅನ್ಸುತ್ತೆ, ತಗೋಬಹುದು. ಎಗ್ ಟ್ರೇ ಕೂಡ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂಡ್ ಯಾವ ತರ ಇದೆ ಅಂತ. ಈ ರೀತಿಯಾಗಿ ಎಗ್ನ ನೀಟಾಗಿ ಜೋಡಿಸ್ಬಿಟ್ಟು ಹಿಂಗೆ ಲಾಕ್ ಮಾಡಿ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿದೆ, ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ತರೋಕ್ಕೂ ಕೂಡ ಕ್ಯಾರಿ ಮಾಡೋಕ್ಕೂ ಈಸಿ ಆಗಿದೆ. ಸೊ ಎಗ್ಗೆಲ್ಲ ನೋಡಿ ಅಳ್ಳಾಡ್ಸಿದ್ರು ಏನೂ ಇದಾಗಲ್ಲ, ನೀಟಾಗಿ ಹಾಗೆ ಇರುತ್ತೆ. ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಇಟ್. ನಾನು ರಾತ್ರಿ ಊಟಕ್ಕೆ ಚಿಕನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ 2 ಸ್ಪೂನ್ ಆಗುವಷ್ಟು ಜೀರಿಗೆ, 3 ಗೆಡ್ಡೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ಚಕ್ಕೆ, ಲವಂಗ, ಅನಾನಸ್ ಎಲ್ಲ ತಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಒಂದು ಬಾಂಡಿನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಅದ್ರ ಜೊತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಂಪ್ಲೀಟ್ ಆಗಿ ತುಪ್ಪನೇ ಹಾಕೊಳ್ಳಿ, ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಅಂಡ್ ನಾನಿಲ್ಲಿ ಈಗ ಎಣ್ಣೆ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಒಂದು ಈರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅಂಡ್ ಚಿಕನ್ ರೆಸಿಪೀಸ್ಗಳಲ್ಲೆಲ್ಲ ಯಾವಾಗಲೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಅಂಡ್ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡಿದ್ದೀನಿ. ಎಣ್ಣೆಲಿ ಎರಡು ಕೂಡ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನು ಅವಾಗಲೇ ಏನೇನು ತೋರಿಸಿದೆ ಆ ಮಸಾಲೆಗಳನ್ನೆಲ್ಲ ನೀರು ಹಾಕೊಳ್ದೆ ಹಾಗೆ ಡ್ರೈ ಆಗಿ ರುಬ್ಕೋಬೇಕು. ಅಂಡ್ ನಾನಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟಿದ್ದೀನಿ, ನೀವು ಸ್ವಲ್ಪ ಇನ್ನೂ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ. ಅಂಡ್ ಹಾಗೆ ಸ್ವಲ್ಪ ಈ ಸಾಂಬಾರ್ ಪೌಡರ್ ಅಥವಾ ಮಟನ್ ಸಾಂಬಾರ್ ಪೌಡರ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂದ್ರೆ ಚಿಕನ್ ಪೌಡರ್ ಏನಾದ್ರೂ ಹಾಕೋಬಹುದು, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅಂಡ್ ಒಂಥರ ಮನೆ ಟೇಸ್ಟ್ ಬರಲಿ ಅದೊಂದು ಸ್ವಲ್ಪ ಅಂತ ಹೇಳಿ ಅದನ್ನ ಹಾಕೊಂಡಿದ್ದೀನಿ. ಅಂಡ್ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಹೀಗೆ ಫಸ್ಟ್ ಡ್ರೈ ಆಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುಕ್ ಆಗ್ಬೇಕಲ್ವಾ, ಒಂದು ಸ್ವಲ್ಪ ನೀರು ಹಾಕಿ ಕುಕ್ ಮಾಡ್ಕೋಬೇಕು. ಅದು ಫುಲ್ ಮಸಾಲೆ ಎಲ್ಲ ನಾವು ಯಾವುದು ಹುರಿದಿಲ್ಲ ಅಲ್ವಾ, ಸೊ ಹಾಗೆ ಹಸಿ ಹಾಕಿರೋದ್ರಿಂದ ಚೆನ್ನಾಗಿ ಅದು ಕುಕ್ ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂಡ್ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟಿದ್ದೀನಿ. ಅಂಡ್ ಇದಾದ್ಮೇಲೆ ನಾನು ಆಲ್ರೆಡಿ ಚಿಕನ್ನ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ನೀರು ಹಾಕಿ ಚಿಕನ್ನ ಬೇಯಿಸಿಟ್ಕೊಂಡಿದ್ದೆ. ಸೊ ಇವಾಗ ಬೇಯಿಸಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂಡ್ ನಾವು ಹಾಕಿರೋ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಳಿಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೋಬೇಕು, ಲೋ ಫ್ಲೇಮಲ್ಲೇ ಮಾಡಿ. ಅಂಡ್ ಚಿಕನ್ನ ಫುಲ್ ಬೇಯಿಸ್ಕೊಳಕ್ ಹೋಗಿರ್ಬೇಡಿ, ಒಂದು 70% ಬೇಯಿಸ್ಕೊಂಡು ಇದ್ರಲ್ಲಿ ಒಂದು 30% ಬೇಯಬೇಕು. ಸೊ ಬೆಂದಾದ್ಮೇಲೆ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಂಡ್ ಅನ್ನದ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಗೀ ರೈಸ್ ಜೊತೆ ಆಗಿರ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನಾನು ಕೂಡ ಗೀ ರೈಸ್ ಜೊತೆಗೆ ಮಾಡ್ಕೊಟ್ಟಿದ್ದೆ. ಸೊ ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.